ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ, ಕರ್ನಾಟಕ ಸರ್ಕಾರದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇದೇ ತಿಂಗಳು 10/7/2026ಕ್ಕೆ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಒಂದು ಅಧಿಸೂಚನೆ ಇದು ಆಗಿರಲಿದೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿ ಗ್ರೂಪ್ ವೃಂದದ ಅಂದರೆ ಗ್ರೂಪ್ ಸಿ ಹುದ್ದೆಗಳನ್ನು, ಅದರಲ್ಲಿ ಮುಖ್ಯವಾಗಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಹಾಗಾದರೆ ಕರ್ನಾಟಕದಾದ್ಯಂತ ಯಾವ ಒಂದು ಜಿಲ್ಲೆಗೆ ಎಷ್ಟು ಒಂದು ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಅಂತ ನಾವು ಕೂಲಂಕುಷವಾಗಿ ಮಾಹಿತಿನ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂದರೆ, ಕರ್ನಾಟಕದಾದ್ಯಂತ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟು, ಓಕೆ, ಅದರಲ್ಲಿ ಬಹುಮುಖ್ಯವಾಗಿ ನಮಗೆ ಕಾಣ್ತಕ್ಕಂಥದ್ದು, ಇದರಲ್ಲಿ ತಾವುಗಳು ಗಮನಿಸ್ತಾ ಇದ್ದೀರಿ 505 ಹುದ್ದೆಗಳಿರ್ತಕ್ಕಂಥದ್ದು. ಕರ್ನಾಟಕದಾದ್ಯಂತ ಕರೆದಿರ್ತಕ್ಕಂಥ ಹುದ್ದೆಗಳು 505 ಹುದ್ದೆಗಳು. ಹಾಗಾದರೆ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳ ಕರೆದಿದ್ದಾರೆ ಅಂತಂದರೆ, ಕ್ರಮ ಸಂಖ್ಯೆ ಮತ್ತು ಜಿಲ್ಲೆಯ ಹೆಸರು, ಹುದ್ದೆಗಳ ಹೆಸರು ನಾನು ಹೇಳ್ತಿದ್ದೀನಿ. ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಜಿಲ್ಲೆಯದರಾಗಿದ್ದೀರಿ, ನಿಮಗೆ ಎಷ್ಟು ಹುದ್ದೆಗಳಿದ್ದಾವೆ, ಓಕೆ. ಅದ್ರ ಜೊತೆಗೆ ಯಾವ್ಯಾವ ಜಿಲ್ಲೆಗಳ ಅಭ್ಯರ್ಥಿಗಳಾಗಿದ್ದೀರೆಂಬುದನ್ನು ನಮಗೆ ಕಮೆಂಟ್ ಮಾಡಿ. ಯಾಕಪ್ಪ ಅಂದರೆ, ಮುಂದೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಅಭ್ಯರ್ಥಿಗಳು ಅಂದರೆ ಯಾವ ಜಿಲ್ಲೆ ಅಭ್ಯರ್ಥಿಗಳು ಸೇಫ್ ಆಗಿರ್ತೀರಿ, ಸೇಫ್ ಝೋನಲ್ಲಿ ಇರ್ತೀರಿ, ಯಾವ ಕೆಟಗರಿಗೆ ಎಷ್ಟಿಷ್ಟು ಹುದ್ದೆಗಳದಂಬುದನ್ನು ಮುಂದೆ ನಿಮಗೆ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಇಲ್ಲಿ ಬೆಂಗಳೂರು ನಗರಕ್ಕೆ 20 ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರಕ್ಕೆ 29 ಹುದ್ದೆಗಳು, ಚಿತ್ರದುರ್ಗಕ್ಕೆ 19 ಹುದ್ದೆಗಳು, ಚಿಕ್ಕಬಳ್ಳಾಪುರಕ್ಕೆ 21 ಹುದ್ದೆಗಳು, ತುಮಕೂರಿಗೆ 50 ಹುದ್ದೆಗಳು, ಶಿವಮೊಗ್ಗಕ್ಕೆ 18 ಹುದ್ದೆಗಳು, ಕೋಲಾರಕ್ಕೆ 22, ಬೆಂಗಳೂರು ದಕ್ಷಿಣಕ್ಕೆ 30 ಹುದ್ದೆಗಳು, ಮೈಸೂರಿಗೆ 45, ಮಂಡ್ಯಕ್ಕೆ 50, ಹಾಸನಕ್ಕೆ 35, ಉಡುಪಿಗೆ 10 ಹುದ್ದೆಗಳು, ದಕ್ಷಿಣ ಕನ್ನಡಕ್ಕೆ 20, ಚಾಮರಾಜನಗರಕ್ಕೆ 31, ಅದೇ ರೀತಿ ಚಿಕ್ಕಮಗಳೂರಿಗೆ 10 ಹುದ್ದೆಗಳು, ಬೆಳಗಾವಿಗೆ 48, ಬಾಗಲಕೋಟೆಗೆ ಇಲ್ಲಿ 16 ಹುದ್ದೆಗಳು, ಗದಗಕ್ಕೆ ಇಲ್ಲಿ 14 ಹುದ್ದೆಗಳು, ಹಾವೇರಿಗೆ 15 ಹುದ್ದೆಗಳು, ಬೀದರಿಗೆ 4 ಹುದ್ದೆಗಳು, ರಾಯಚೂರಿಗೆ 2 ಹುದ್ದೆಗಳು. ಸ್ನೇಹಿತರೆ, ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಹುದ್ದೆಗಳಿದ್ದಾವೆ, ಟೋಟಲ್ ಆಗಿ ಕರೆದಿರ್ತಕ್ಕಂಥ ಹುದ್ದೆಗಳು 505 ಹುದ್ದೆಗಳು. ಸ್ನೇಹಿತರೆ, ಅದೇ ರೀತಿ ಈ ಒಂದು ಹುದ್ದೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಷನನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನಾವಿಲ್ಲಿ ಮಾಹಿತಿ ನೋಡಿದ್ರೆ, ತಾವುಗಳು ಇಲ್ಲಿ ಗಮನಿಸಬಹುದು. ಶೈಕ್ಷಣಿಕ ಅರ್ಹತೆಯಲ್ಲಿ ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಈ ಒಂದು ಹುದ್ದೆಗೆ ಅರ್ಜಿಗೆ ಸಲ್ಲಿಸಬೇಕಾದ್ರೆ PUC ಅಥವಾ ತತ್ಸಮಾನ ಅರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ನೋಡಿ, ನೀವು ಇಲ್ಲಿ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು PUCಯಲ್ಲಿ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಯಾವುದೇ ಒಂದು ಇದು ಮಾಡ್ಕೊಂಡಿರಿ, ನೀವು PUC ಆದರೆ ಸಾಕು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇದಾದ ನಂತರ ನೀವು ಇನ್ನೊಂದೇನಪ್ಪ ಅಂದರೆ, ITI ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೋಡಿ, ನೀವು ಯಾವುದಾದ್ರೂ ಟ್ರೇಡ್ ಮಾಡಿರಲಿ, ITI ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ PUC ITI ಜೊತೆಗೆ ಮತ್ತು ನೀವು JOC ಕೂಡ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ ನೋಡಿ, ಬರೀ PUC ಅಂತ ನೀವು ಅರ್ಜಿ ಹಾಕೋಕ್ಕೆ ಬಿಡಬೇಡಿ. ನೀವು PUC ಆದರೆ ಅರ್ಜಿ ಸಲ್ಲಿಸಿ, ಯಾವುದೇ PUC ಮಾಡಿರಿ, ITI ಕೋರ್ಸನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. JOC ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ನೀವು ಇಲ್ಲಿ 3 ವರ್ಷಗಳ ಕಾಲ ಡಿಪ್ಲೊಮಾ ಕೋರ್ಸನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೋಡಿ, PUC, ITI, JOC ಮತ್ತು ಡಿಪ್ಲೊಮಾ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ, ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಯಾವ ಒಂದು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವು ಮಾಹಿತಿ ನೋಡಿದ್ರೆ, ಮಿನಿಮಮ್ ನಿಮಗೆ ಇಲ್ಲಿ 18 ವರ್ಷ ಇರಬೇಕು ಸ್ನೇಹಿತರೆ. ಮಿನಿಮಮ್ ನೀವು 18 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾದ್ರೆ ಯಾವ ಒಂದು ಕೆಟಗರಿಗೆ ಎಷ್ಟು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವು ಮಾಹಿತಿ ನೋಡೋದಾದರೆ, ನೋಡಿ,
ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 40 ವರ್ಷಗಳ ಕಾಲ ವಯೋಮಿತಿಯವರೆಗೂ ನಿಮಗೆ ಇಲ್ಲಿ ಇದೆ. ಅಂದರೆ 18ರಿಂದ 40 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಾಗಿದ್ದರೆ 43 ವರ್ಷ ಒಳಗಡೆ ಹಾಕಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳ ಪ್ರವರ್ಗ 1 ಅಭ್ಯರ್ಥಿಗಳಾಗಿದ್ದರೆ 45 ವರ್ಷ. ನೋಡಿ, ಜನರಲ್ ಕ್ಯಾಟಗರಿ 40 ವರ್ಷ, OBC ಕ್ಯಾಟಗರಿ 43 ವರ್ಷ, SC/ST ಕ್ಯಾಟಗರಿ ಆಗಿದ್ದರೆ 45 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೋಡಿ, ಅದರಲ್ಲಿ ಮುಖ್ಯವಾಗಿ ನೋಡಿ ಇನ್ನೊಂದೇನು ಮಾಹಿತಿ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ನಿಯಮದ ಮೂಲಕ ಸ್ಥಾಪನೆಯಾದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸೌಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಯಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹುದ್ದೆ ಹೊಂದಿದ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳೇನಾಗಿದ್ದರೆ ಅವರಿಗೂ ಕೂಡ ವಯೋಮಿತಿಯಲ್ಲಿ ಕೂಡ ಹೆಚ್ಚುವರಿಯಾಗಿ 3 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ನೋಡಿ, ಈ ಕೆಟಗಿರಿ ಜೊತೆಗೆ ಇದು ಹೆಚ್ಚುವರಿಯಾಗಿ ಅವರಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಇನ್ನೊಂದು ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳು ಅಂದರೆ ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಇರ್ತಕ್ಕಂಥ ವಯೋಮಿತಿಯಲ್ಲಿ ಸಡಿಲಿಕೆ ಎಷ್ಟಿದೆಪ್ಪ ಅಂದರೆ 10 ವರ್ಷಗಳ ಕಾಲ ಅವರಿಗೂ ಕೂಡ ಇಲ್ಲಿ ವಯೋಮಿತಿಯ ಸಡಿಲಿಕೆವಿದೆ. ಅದೇ ರೀತಿ ಇನ್ನೊಂದು ತಾವುಗಳು ಇಲ್ಲಿ ಗಮನಿಸಬೇಕಾಗಿದೆ, ಕರ್ನಾಟಕ ರಾಜ್ಯದಲ್ಲಿ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಗಳನ್ನು ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಾಗಿದ್ದರೆ ಅವರಿಗೂ ಕೂಡ ಇಲ್ಲಿ 5 ವರ್ಷಗಳ ಕಾಲ ಅವಧಿಗೆ ಅಂದರೆ ಅವರಿಗೆ ಕೂಡ ಇಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ ಸ್ನೇಹಿತರೆ. ಅದೇ ರೀತಿ ವಿಧವೆ ಆದಲ್ಲಿ ನೋಡಿ, ಒಬ್ಬ ಮಹಿಳೆ ವಿಧವೆ ಆಗಿ ಮತ್ತು ಮರುಮದುವೆ ಆಗೋದಿಲ್ಲ ಎಂಬ ಅವಳಿಗೆ ದೃಢೀಕರಣ ಪತ್ರ ಅವರ ಹತ್ರ ಅಂದರೆ ಮದುವೆ ಆಗೋದಿಲ್ಲ ಅಂಥೇಳಿ ಸಮಕ್ಷ ಪ್ರಾಧಿಕಾರ ಸೂಚಿಸಿದಾಗ ಅವರ ಮೂಲ ಪತ್ರಿಕೆಯನ್ನು ಆಧಾರನ್ನು ಪಡಿಸಬೇಕಾಗುತ್ತೆ. ನೋಡಿ, ನೀವು ನೀವು ಏನು ಮಾಡಬೇಕಪ್ಪ ಅಂದರೆ ತಹಸೀಲ್ದಾರ್ ಆಫೀಸಿಂದನೋ ಅಥವಾ ಕೋರ್ಟಿಂದ ಏನು ಮಾಡಬೇಕು, ನೀವು ವಿಧವೆ ಆಗಿದ್ದರೆ ಅನ್ನೋ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಡಾಕ್ಯುಮೆಂಟ್ ಏನಿದ್ರೆ ಅವರಿಗೆ ಇಲ್ಲಿ ಮ್ಯಾಕ್ಸಿಮಮ್ ವಯೋಮಿತಿ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಜೀತ ಕಾರ್ಮಿಕರಾಗಿದ್ದ ಪಕ್ಷದಲ್ಲಿ ಅವರಿಗೂ ಕೂಡ ಒಂದು ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅವರಿಗೂ ಕೂಡ ಇಲ್ಲಿ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ ಇದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಓಕೆ, ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ ನೋಡಿ, ಈ ಒಂದು ವೆಬ್ಸೈಟ್ ಹೋಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ನಿಮಗೆ ತುಂಬಾ ಅನುಕೂಲಕರವಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ವೆಬ್ಸೈಟು ನಾನು ಟೆಲಿಗ್ರಾಮ್ಗೆ ಕೊಟ್ಟಿದ್ದೀನಿ. ಅದ್ರದ್ದು ಎಲ್ಲವೂ ಲಿಂಕು ಕೂಡ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಅದಕ್ಕೆ ಜಾಯಿನ್ ಆಗಿ. ಓಕೆ, ಮತ್ತು ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು ಸ್ನೇಹಿತರೆ. ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ತುಂಬ ಹುಷಾರಾಗಿ ಅರ್ಜಿಗಳನ್ನು ಸಲ್ಲಿಸಿ. ಯಾಕಪ್ಪ ಅಂತ ಹೇಳಿದ್ರೆ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರೋದಿಲ್ಲ. ಅಂದರೆ ನಮ್ಮ ಜಿಲ್ಲೆಗೆ ಕಮ್ಮಿ ಪೋಸ್ಟ್ ಇದೆ ಅಥವಾ ಬೇರೆ ಜಿಲ್ಲೆಗೆ ಜಾಸ್ತಿ ಪೋಸ್ಟ್ ಇದೆ, ನಾನು ಈ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಕೂಡ ಹಾಕ್ತೀನಿ ಅಥವಾ ಬೇರೆ ಕಡೆ ಹಾಕ್ತೀನಿ ಅನ್ನೋದರಲ್ಲಿ ಆಗೋದಿಲ್ಲ. ನೀವು ಕರ್ನಾಟಕ 505 ಹುದ್ದೆಗಳಿದ್ದಾವೆ ಕರ್ನಾಟಕದಾದ್ಯಂತ. ನೀವು ಕರ್ನಾಟಕದಾದ್ಯಂತ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಹುದ್ದೆ ಇದಾವೆ ಅಂತಂದು ನಿಮ್ಗೆ ಆಲ್ರೆಡಿ ಮಾಹಿತಿ ಹೇಳಿದ್ದೇನೆ. ನೀವು ಯಾವುದಾದ್ರೂ ಹೆಚ್ಚು ಇದ್ದ ಜಿಲ್ಲೆಗೆ ಅರ್ಜಿಗಳನ್ನು ಸಲ್ಲಿಸಿ. ಆದರೆ ಯಾವ ಒಂದು ಜಿಲ್ಲೆಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ಎಂಬುದನ್ನು ನೀವು ಇಲ್ಲಿ ಗಮನವಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಯಾಕಪ್ಪ ಅಂದರೆ ನೀವು ಒಂದು ಸಾರಿ ಈ ಒಂದು ಜಿಲ್ಲೆಗೆ ನೀವು ಅರ್ಜಿ ಸಲ್ಲಿಸ ಆದ ಬಳಿಕ ಮತ್ತೆ ಅದಕ್ಕೆ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಸೊ ಅದಕ್ಕಾಗಿ ನೀವು ಯಾವುದೇ ತಿದ್ದುಪಡಿ ಇರಲಾರ್ದಂಗೆ ನೀವು ಮೊದಲೇ ಚೂಸ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಇದೇ ಜಿಲ್ಲೆಗೆ ಹಾಕಬೇಕು ಅಂತ. ಓಕೆ, ಒಮ್ಮೆ ಅರ್ಜಿ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಮಾಹಿತಿಯನ್ನು ಅಥವಾ ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ನೋಡಿ, ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಹೆಸರಾಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಡ್ರೆಸ್ ಏನೇ ಒಂದು ನಿಮ್ಮದು ಮಾಹಿತಿಯಲ್ಲಿ ಅಪ್ಲಿಕೇಶನಲ್ಲಿ ರಿಕ್ವೈರ್ಮೆಂಟ್ ಇದ್ದಂಗೆ ನೀವು ಫಿಲ್ ಮಾಡ್ತೀರಿ. ಯಾವುದೇ ಕೂಡ ಮಿಸ್ಟೇಕ್ ಇಲ್ಲದೆ ಸರಿಯಾದ ರೀತಿಯಲ್ಲಿ ಅಭ್ಯರ್ಥಿಗಳು ಅಲ್ಲಿ ಇದು ಮಾಡಿ. ಯಾಕಪ್ಪ ಅಂದರೆ ಎಷ್ಟೋ ವರ್ಷಗಳಾದ ನಂತರ ಇದು ಹುದ್ದೆಗಳ ಕರೆದಿದ್ದಾರೆ. ಈ ಹುದ್ದೆಗೆ ನೀವು ಲಾಸ್ಟ್ ಚಾನ್ಸ್ ಅಂದ್ಕೊಂಡು ಸರಿಯಾಗಿ ಸ್ಟಡಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಿ. ಯಾಕಪ್ಪ ಅಂದರೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಮಿಸ್ಟೇಕ್ ಮಾಡ್ದಂಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಓಕೆ, ಇದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ. ಅದೇ ರೀತಿ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ವೇಳಾಪಟ್ಟಿ ಅಂತಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗ ಅಂತ ನಾವು ಇಲ್ಲಿ ಮಾಹಿತಿ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ. ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ
ಜುಲೈ 11, 2026 ಪ್ರಾರಂಭವಾಗಿದ್ದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜುಲೈ 2026. ಆನ್ಲೈನ್ನಲ್ಲಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ ಇದೇ ತಿಂಗಳು 31 ಜುಲೈ 2026. ಇಷ್ಟು ಒಳಗಡೆ ಓವರಾಲ್ ಆಗಿ ನಿಮ್ಮ ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗತ್ತೆ. ನಿಮ್ಮದು ಪೇಮೆಂಟ್ ಅಂದರೆ ಅದು ಅಪ್ಲಿಕೇಶನ್ ಶುಲ್ಕ ಆಗಿರ್ಬೋದು ಎಲ್ಲ 31/7/2026 ಒಳಗೆ ಪ್ರೊಸೆಸನ್ನು ನೀವು ಸಬ್ಮಿಟನ್ನು ಮಾಡಬೇಕಾಗತ್ತೆ. ಇದ್ರ ಒಳಗಡೆ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಆಮೇಲೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅದೇ ರೀತಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನ ಎಷ್ಟು ಅಪ್ಪ ಅಂತಂದರೆ ತಾವುಗಳಿಗೆ ನೋಡ್ಬೋದಾಗುತ್ತೆ. ವೇತನ ಶ್ರೇಣಿ ಎಷ್ಟು ಒಂದು ವೇತನಗಳನ್ನು ಇಲ್ಲಿ ನೀಡ್ತಾರೆ ಅವರಿಗೆ ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದರೆ 34,100 ರೂಪಾಯಿಂದ 35,700 ರೂಪಾಯಿ. ನೋಡಿ ಸ್ನೇಹಿತರೆ, ಇದು 35,700 ರೂಪಾಯಿ ಅನ್ನೋದೇನಿದೆ ನಿಮಗೆ ಇದು ಬೇಸಿಕ್ ವೇತನವಾಗಿದೆ. ಓಕೆ, ಈ ಬೇಸಿಕ್ ವೇತನ ಮಾತ್ರ ನಿಮ್ಗೆ ಇಷ್ಟಿರ್ತಕ್ಕಂಥದ್ದು. ನಿಮಗೆ ಸ್ಯಾಲ್ರಿನೂ ಜಾಸ್ತಿ ಇರ್ತದೆ. ಇದು ಓವರಾಲ್ ಪ್ಯಾಕೇಜ್ ಅಲ್ಲ, ಬರೀ ಇದು ಬೇಸಿಕ್ ಇರ್ತಕ್ಕಂಥದ್ದು 35,700 ರೂಪಾಯಿ ನಿಮಗಿದು ಬೇಸಿಕ್ ಇರಲಿದೆ. ಅದರ ಜೊತೆಗೆ ರಾಷ್ಟ್ರೀಯ ಚಿಂಪಣಿ ಯೋಜನೆ ಅಂದರೆ NPS ಸೌಲಭ್ಯ ಕುರಿತು ಅಂದರೆ ಅವರಿಗೂ ಕೂಡ ನಿಮಗಿಲ್ಲಿ ಸೌಲಭ್ಯ ಇರ್ತದೆ. ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿರ್ತದೆ ಅದು ಕೂಡ ನಿಮಗಿಲ್ಲಿ ಲಾಗೂ ಆಗುತ್ತೆ. ಓಕೆ ಸ್ನೇಹಿತರೆ, ಅರ್ಜಿಯ ಶುಲ್ಕ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋಣ ಬನ್ನಿ. ಹಾಗಾದರೆ ಯಾವ ಒಂದು ಕೆಟಗಿರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಎಷ್ಟು ಒಂದು ಅರ್ಜಿಯ ಶುಲ್ಕವಿದೆ ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ರಿ. ಈ ಒಂದು ಅರ್ಜಿಯ ಶುಲ್ಕ ಬಗ್ಗೆ ನಾನು ನಿಮಗಿಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಸಾಮಾನ್ಯ ಅರ್ಹತೆ ಮತ್ತು ಈ ಥರ ಪ್ರವರ್ಗಗಳು ವರ್ಗಗಳು ನೋಡಿ, ಅದರಲ್ಲಿ ಬಹುಮುಖ್ಯವಾಗಿ 2A, 2B, 3A ಮತ್ತು 3B ಅಭ್ಯರ್ಥಿಗಳೇನಾಗಿದ್ದಿದ್ರೆ ಅವರಿಗೆ ಇರ್ತಕ್ಕಂಥ ಒಂದು ಇಲ್ಲಿ ಎಷ್ಟು ಅರ್ಜಿ ಶುಲ್ಕವಂದರೆ ಓವರಾಲ್ ಆಗಿ 750 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವಿದೆ. ಅದರಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ 250 ರೂಪಾಯಿ ಅವರಿಗೆ ಅಪ್ಲಿಕೇಶನ್ ಶುಲ್ಕ ಅಂತ ಹೇಳ್ತಾರೆ. ಅದು ಪ್ರಕ್ರಿಯೆ ಶುಲ್ಕ ಅಂದರೆ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ನಿಮಗೆ 750 ರೂಪಾಯಿ ಅರ್ಜಿ ಶುಲ್ಕವಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು, ತೃತೀಯ ಲಿಂಗ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಇರ್ತಕ್ಕಂಥದ್ದು 500 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ ಅರ್ಜಿಯ ಶುಲ್ಕ ಏನಿದೆ ಅವರಿಗೆ 500 ರೂಪಾಯಿ ಮತ್ತು ಪ್ರಕ್ರಿಯೆ ಶುಲ್ಕ ಅಂದರೆ ಪ್ರೊಸೆಸಿಂಗ್ ಫೀಸ್ 250. ನೋಡಿ, ಓವರಾಲ್ ಇರ್ತಕ್ಕಂಥದ್ದು ಎಷ್ಟು ಅವರಿಗೆ ಶುಲ್ಕ 500 ರೂಪಾಯಿ. ಅದರಲ್ಲಿಯೂ ಪ್ರಕ್ರಿಯೆ ಶುಲ್ಕ ಮತ್ತು ಅರ್ಜಿ ಶುಲ್ಕ 250 ರೂಪಾಯಿ. ಒಟ್ಟಾರೆಯಾಗಿ ಇಲ್ಲಿ SC, ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು, ತೃತೀಯ ಲಿಂಗ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಇಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕವಿದೆ. ಸ್ನೇಹಿತರೆ, ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಮಾತ್ರ ಇರ್ತಕ್ಕಂಥದ್ದು. ಎಷ್ಟವರಿಗೆ? ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವಿದೆ. ಸ್ನೇಹಿತರೆ, ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಒಂದ್ಸರಿ ಪೇಮೆಂಟ್ ಮಾಡಿದರೆ ಅದು ನಿಮಗೆ ಯಾವುದೇ ಕಾರಣಕ್ಕೂ ರೀಫಂಡ್ ಆಗೋದಿಲ್ಲ. ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ಗಮನವಿಟ್ಟು ಯಾವ ಒಂದು ಜಿಲ್ಲೆಗೆ ಎಲ್ಲ ಒಂದು ಕನ್ಫರ್ಮ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕೆಟಗರಿಯನ್ನು ಚೂಸ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ. ಸ್ನೇಹಿತರೆ, ಅದೇ ರೀತಿ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಪರೀಕ್ಷಾ ದಿನಾಂಕಗಳು. ಸ್ನೇಹಿತರೆ, ಅರ್ಜಿ ಸಲ್ಲಿಕೆ ದಿನಾಂಕಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ. ಇಲ್ಲಿ ಇನ್ನೊಂದು ಪರೀಕ್ಷೆ ದಿನಾಂಕಗಳ ಬಗ್ಗೆ ನೋಡಿದ್ರೆ ಕನ್ನಡ ಭಾಷಾ ಪರೀಕ್ಷೆ ನಿಮಗೆ ಕಡ್ಡಾಯವಾಗಿದೆ. ಸ್ನೇಹಿತರೆ, ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿ ಬರೀಬೇಕು. ಈ ಪರೀಕ್ಷೆ ದಿನಾಂಕವನ್ನು ನಂತರ ನಿಮಗೆ ತಿಳಿಸಲಾಗುವುದು. ಪತ್ರಿಕೆ 1 ಏನು ಪರೀಕ್ಷೆ ಇದೆ ಇದು ಕೂಡ ಇಲ್ಲಿ ದಿನಾಂಕ 4/10/2026 ಬೆಳಗ್ಗೆ 10:30ಯಿಂದ 12:30 ನಿಮಗೆ ಎಕ್ಸಾಮ್ ನಡೆಯಲಿದೆ. ಇದು ಫಸ್ಟ್ ಆಫ್ ಪೇಪರು. ಪತ್ರಿಕೆ 2 ಅನ್ನೋದು ಏನಿದೆ ದಿನಾಂಕ 4/10/2026 ಮಧ್ಯಾಹ್ನ 2:30ರಿಂದ 4:30 ನಿಮಗಿದು ಎಕ್ಸಾಮ್ ನಡೀತಕ್ಕಂಥದ್ದು. ಸ್ನೇಹಿತರೆ, ಒಂದೇ ದಿನ ನಿಮಗೆ ಎಕ್ಸಾಮು ಫಸ್ಟ್ ಹಾಫು ಮತ್ತು ಸೆಕೆಂಡ್ ಹಾಫು ಎಕ್ಸಾಮ್ ನಡೆಯಲಿದೆ. ಓಕೆ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನಗಳನ್ನು ಹೇಗೆ ಮಾಡ್ತಾರಪ್ಪ ಅಂತಂದರೆ ನೋಡಿ, ಈ ಒಂದು ಹುದ್ದೆಗೆ ಆಫ್ಲೈನ್ ಮೂಲಕ ನಿಮಗೆ OMR ಮಾದರಿಯಲ್ಲಿ ಪರೀಕ್ಷೆ ನಡೆಸಲಾಗೋದು. ಈ OMR ಅಲ್ಲಿ ಅಂದರೆ ಕ್ವಶನ್ ಮಾರ್ಕ್ ಏನಿರ್ತದೆ ಅಂದರೆ ಕ್ವಶನ್ ಇರ್ತವೆ, ಅದಕ್ಕೆ ನಿಮಗೆ ಟಿಕ್ ಮಾಡ್ತಕ್ಕಂಥ OMR ಪರೀಕ್ಷೆಯನ್ನು ನಿಮಗೆ ನಡೆಯಲಾಗೋದು. ಅದೇ ರೀತಿ ಪರೀಕ್ಷಾ ಕೇಂದ್ರಗಳು ನಡೆಸುವ ಪರೀಕ್ಷಾ ಕೇಂದ್ರದ ವಿವರಗಳು ನಂತರದಲ್ಲಿ ತಿಳಿಸಲು ಅಂದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇದಾವೆ ಅಂದರೆ ಈ OMR ಸೀಟಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷಾ ಕೇಂದ್ರಗಳು ನಿಮಗೆ ನಂತರದಲ್ಲಿ ನಿಮಗೆ ತಿಳಿಸಲಾಗುವುದು. ಆದರೆ ಗಮನವಿಟ್ಟು ನೋಡಿ, ಪರೀಕ್ಷೆ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ. ನೀವು ಅರ್ಜಿ ಸಲ್ಲಿಸಬೇಕಾದರೆ ಯಾವ ಒಂದು ಜಿಲ್ಲೆಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ಮತ್ತು ನೀವು ಎಕ್ಸಾಮ್ ಕೇಂದ್ರಕ್ಕೆ ಎಲ್ಲಿ ಚೂಸ್ ಮಾಡ್ಕೊಳ್ತಾ ಇದ್ದೀರಿ, ಚೂಸ್ ಮಾಡ್ಕೊಂಡು ಆದ ಬಳಿಕ ಮತ್ತೆ ನಿಮಗೆ ಬದಲಾವಣೆಗೆ ಅವಕಾಶ ಇರುವುದಿಲ್ಲ.
ಸ್ನೇಹಿತರೆ, ಕನ್ನಡ ಭಾಷೆ ಪರೀಕ್ಷೆ ನೋಡಿ, ಕನ್ನಡ ಭಾಷೆ ಪರೀಕ್ಷೆ ಅನ್ನೋದೇನಿದೆ ಇದು ಕಡ್ಡಾಯವಾಗಿದೆ ಸ್ನೇಹಿತರೆ. ಈ ಕನ್ನಡ ಭಾಷೆಯ ಪರೀಕ್ಷೆ ನೀವು ಬರೀಲಾರ್ದೇ ಡೈರೆಕ್ಟಾಗಿ ಈ ಒಂದು ರಿಕ್ವೈರ್ಮೆಂಟಲ್ಲಿ ನೀವು ಕ್ವಾಲಿಫೈ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಭಾಷೆದು ಕಡ್ಡಾಯವಾಗಿದೆ. ಹಾಗಾದರೆ ಕನ್ನಡ ಭಾಷೆ ಪರೀಕ್ಷೆಗಳು ಯಾರೆಲ್ಲ ಬರೀಬೇಕು ಮತ್ತು ಯಾರೆಲ್ಲ ಬರೀಬಾರ್ದು ಎಂಬುದನ್ನು ವಿವರ ನೋಡೋದಾದರೆ, ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನಿಷ್ಠ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ ಅಥವಾ ಓದಿದ್ದರೆ, ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರತಂಥ ಪರೀಕ್ಷೆಯಲ್ಲಿ ಪಾಸು ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆಯ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡಲಾಗುವುದು. ನೋಡಿ, ನೀವು SLC ಆಗಿದ್ದರೆ, ಕನ್ನಡ ಮೀಡಿಯಮ್ ಅಭ್ಯರ್ಥಿಗಳಾಗಿದ್ದರೆ, ಓಕೆ, ನೀವು ಅಂದರೆ ಕನ್ನಡ ಭಾಷೆಯನ್ನು ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ. ಆದರೆ ಯಾರೆಲ್ಲ ನೀವು ಈ ಕನ್ನಡವನ್ನು ಕಲ್ತಿರಲ್ಲ ಅಥವಾ ನೀವು ಬೇರೆ ಒಂದು ರಾಜ್ಯದಲ್ಲಿ ಅಂದರೆ ಹೇಳೋದಾದರೆ ನಿಮಗೆ ಕೂಲಂಕುಷವಾಗಿ ಮಾಹಿತಿ, ಒಂದು ಕರ್ನಾಟಕದ ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ ಒಬ್ಬ ಎಂಪ್ಲಾಯ್ ಮಗ ಅಂದರೆ ಒಬ್ಬರು ಇಲ್ಲಿ ಬೇರೆ ಒಂದು ರಾಜ್ಯದಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ಸೊ ಅಲ್ಲಿ ಅಭ್ಯಾಸ ಅವರು ಮೂಲ ಅವರು ಕರ್ನಾಟಕ ಇರ್ತದೆ, ಅಂದರೆ ಬೇರೆ ಒಂದು ರಾಜ್ಯದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ಕೂಡ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಆದರೆ ಇಲ್ಲಿ ನೋಡಿ 150 ಅಂಕಗಳ ಏನು ಕ್ವಶನ್ ಪೇಪರ್ ಏನಿರ್ತದೆ ಅವರಿಗೆ, ಅಂದರೆ ಅವರು ಏನು ಕೇಂದ್ರೀಯ ವಿದ್ಯಾಲಯದಲ್ಲಿ ಈ ಥರ ಸ್ಕೂಲಲ್ಲಿ ಕಲ್ತಿದ್ರೆ ಅವರು ಈ ರಾಜ್ಯ ಸರ್ಕಾರದ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಅವರಿಗೆ 150 ಅಂಕಗಳ ಒಂದು ಕ್ವಶನ್ ಪೇಪರ್ ನೀಡ್ತಾರೆ. ಅದಕ್ಕೆ ಮಿನಿಮಮ್ ನೀವು ಇಲ್ಲಿ 50 ಅಂಕಗಳ ತೊಳೆಯಬೇಕಾಗತ್ತೆ. ಕರ್ನಾಟಕದಲ್ಲಿದ್ದರೂ ಕೂಡ ಅಷ್ಟೇ, ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಫುಲ್ ಏನಕ್ಕೆ ಕಲ್ತಿದ್ರೆ ಓಕೆ, ಅಲ್ಲಿ ಅವರು ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ 150ಕ್ಕೆ ಕನ್ನಡ ಪರೀಕ್ಷೆ ಕಡ್ಡಾಯವಾಗಿದೆ, ಅದರಲ್ಲಿ ನೀವು 50 ಮಾರ್ಕ್ಸನ್ನು ಇಲ್ಲಿ ತಗೊಳ್ಬೇಕಾಗತ್ತೆ. ಓಕೆ, ಅದೇ ರೀತಿ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮಗಳ ಬಗ್ಗೆ ನಾವು ಮಾಹಿತಿ ನೋಡಿದರೆ ಸ್ನೇಹಿತರೆ, ತಾವುಗಳು ಗಮನವಿಟ್ಟು ನೋಡಿ, ಇಲ್ಲಿ ವಿಷಯ ಮತ್ತು ಎಷ್ಟು ಪ್ರಶ್ನೆಗಳು ನೀಡಲಾಗುವುದು, ಎಷ್ಟು ಅಂಕಗಳಿರ್ತವೆ ಮತ್ತು ಅದಕ್ಕೆ ಬರೀತಕ್ಕಂಥ ಕಾಲಾವಧಿ ಎಷ್ಟು ಅಂದರೆ ನೋಡಿ, ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ಘಟನೆಗಳು, ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನ, ಮೂಲ ನೋಟ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತೀಯ ಇತಿಹಾಸ. ನೋಡಿ, ಈ ಥರದಲ್ಲಿ ನೀವು ಕ್ವಶನ್ ಪೇಪರನ್ನು ಅಂದರೆ ಈ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮಗೆ ಇಲ್ಲಿ ಕ್ವಶನ್ ಪೇಪರನ್ನು ನೀಡ್ತಾರೆ. ಓಕೆ, ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಎಷ್ಟು ಒಂದು ಇಲ್ಲಿ ನಿಮಗೆ ಕ್ವಶನ್ ನೀಡಲಾಗುವುದು ಅಂದರೆ 100 ಕ್ವಶನ್ಗೆ 100 ಅಂಕಗಳ 2 ಗಂಟೆ ನಿಮಗೆ ಕಾಲಾವಧಿ ಇದೆ ಎಕ್ಸಾಮ್ ಬರೆಯೋದಕ್ಕೆ. ಅದೇ ರೀತಿ ಪತ್ರಿಕೆ 2, ಅದು ಪತ್ರಿಕೆ 1, ಇದು ಪತ್ರಿಕೆ 2. ಇದು ನೋಡಿ ಯಾವ ವಿಷಯಗಳು ಇರ್ತದೆ ಇದರಲ್ಲಿ, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಬಗ್ಗೆ ನಿಮಗೆ ಇದು ಸೆಕೆಂಡ್ ಪೇಪರಲ್ಲಿ ಕ್ವಶನ್ ಅನ್ನು ನೀಡಲಾಗೋದು. ಇದಕ್ಕೆ ಇರ್ತಕ್ಕಂಥದ್ದು ಎಷ್ಟು ಕ್ವಶನ್ ನೀಡ್ತಾರೆ ನಿಮಗೆ, ಇದಕ್ಕೂ ಕೂಡ 100 ಕ್ವಶನ್ಸ್ ಇದೆ, 100 ಅಂಕಗಳ. ಇದಕ್ಕೂ ಕೂಡ ನಿಮಗೆ 2 ಗಂಟೆ ಇದೆ ಎಕ್ಸಾಮ್ ಬರೆಯೋಕ್ಕೆ ಕಾಲ ಅವಧಿ. ಅಭ್ಯರ್ಥಿಗಳೇ ಇನ್ನೊಂದು ಗಮನಿಸಬೇಕಾಗಿದೆ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಪಡೆದಿರುವುದು ಕಡ್ಡಾಯವಾಗಿದೆ. ನೋಡಿ, ಈ ಒಂದು ಎಕ್ಸಾಮಲ್ಲಿ ನೀವು ಕ್ವಾಲಿಫೈ ಆಗಬೇಕಾದ್ರೆ ಮಿನಿಮಮ್ 35 ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. ಅಂಥ ಅಭ್ಯರ್ಥಿಗಳು ಒಂದು ಮುಂದಿನ ಆಯ್ಕೆ ಪ್ರಕ್ರಿಯೆಯಲ್ಲೂ ಭಾಗಿಯಾಗ್ತಾರೆ. ಇಲ್ಲಪ್ಪ ಅಂದರೆ ಅವರಿಗೆ ಅಲ್ಲಿನೇ ಡ್ರಾಪ್ ಮಾಡಿಬಿಡ್ತಾರೆ. ಓಕೆ, ಗುಣಾತ್ಮಕ ಮೌಲ್ಯಮಾಪನ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆಯು ವಸ್ತುನಿಷ್ಠ ಮತ್ತು ಬಹು ಆಯ್ಕೆ ಮಾದರಿಯಲ್ಲಿದೆ. ನೋಡಿ, ಅಲ್ಲಿ 4 ಥರದ ಕ್ವಶನ್ ಅಂದರೆ ಒಂದು ಕ್ವಶನ್ಗೆ 4 ಥರದ ನಿಮಗೆ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇರ್ತದೆ ಓಮರ್ ಸೀಟಲ್ಲಿ. ಓಕೆ, ಅದೇ ರೀತಿ ನೀವು ಒಂದನ್ನು ಮಾತ್ರ ಚೂಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಎಷ್ಟು ಒಂದು ನೆಗೆಟಿವ್ ಮಾರ್ಕ್ಸ್ ಇದೆಯಪ್ಪ ಅಂತ ಹೇಳೋದಾದರೆ 4 ನೀವು ತಪ್ಪು ಮಾಡ್ದಲ್ಲಿ 0.25 ಆನ್ಸರನ್ನು ಅಲ್ಲಿ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಬಹು ಮುಖ್ಯವಾಗಿರ್ತಕ್ಕಂಥ ಓಮರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಕೂಡ ಇರಲಿದೆ. ನೋಡಿ, ಒಂದು ಕ್ವಶನ್ನು ನಿಮಗೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ, ಯಾವುದಾದ್ರೂ ಅದನ್ನು ಆಯ್ಕೆ ಮಾಡ್ಕೋಬೇಕು. ಇದು ಅಲ್ಲದೇ ಎಕ್ಸ್ಟ್ರಾ ಇನ್ನೂ ಒಂದನ್ನು ನಿಮಗಿಲ್ಲಿ ಕಾಲಮನ್ನು ಮಾಡಿದೆ. ಮೊದಲ ಬಾರಿಗೆ ಆ ಥರ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ,
ಸೊ ಆ ಒಂದನ್ನು ನೀವು ಲಾಸ್ಟಿಗೆ ಏನು ಮಾಡಬೇಕಪ್ಪ ಅಂದರೆ, ನೀವು ನೋಡಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ 4 ಕ್ವಶನ್ ಏನು ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ ಅಬ್ಜೆಕ್ಟ್ ಟೈಪು. ಆ 4 ಆನ್ಸರ್ದಲ್ಲಿ ನಿಮ್ಗೆ ಯಾವುದಾದ್ರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬ್ಲಾಕ್ ಅದು ಬಿಡಂಗಿಲ್ಲ, ನೀವೇನಾದರೂ ಒಂದು ತುಂಬಲೇಬೇಕಾಗತ್ತೆ. ಅದಕ್ಕೆ ಇಲ್ಲಿ 5ನೇದೊಂದು ಕೊಟ್ಟಿದ್ದಾರೆ, ಒಂದು ಕಾಲಮನ್ನು ಕೊಟ್ಟಿದ್ದಾರೆ, ಒಂದು ಎಡಿಷನಲ್ ಕೊಟ್ಟಿದ್ದಾರೆ. ಓಕೆ, ಅದ್ರಾಗ ಏನು ಮಾಡಬೇಕಪ್ಪ ಅಂದರೆ, ಓಮರ್ ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆಯ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಬೇಕು. ನೋಡಿ, ನೀವು ಯಾವುದೇ ಒಂದು ಪ್ರಶ್ನೆಗಳಿಗೆ 4ರಲ್ಲಿ ಯಾವುದು ಉತ್ತರಿಸ್ಕ ರೆಡಿ ಇರಲ್ವೋ ಅಂಥ ಒಂದು ಸಮಯದಲ್ಲಿ 5ನೇ ಆಯ್ಕೆಯನ್ನು ನೀವು ಅಲ್ಲಿ ಶೇಡ್ ಮಾಡಬೇಕಾಗತ್ತೆ. ಓಕೆ, ಇದು ಯಾವಾಗ ಮಾಡಬೇಕಪ್ಪ ಅಂದರೆ, ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳು ನೀಡಲಾಗುವುದು. ನೋಡಿ, ನಿಮಗೆ ಬೆಲ್ ಆಗುತ್ತೆ ನಿಮಗೆ, ಓಕೆ, ಎಕ್ಸಾಮ್ ಬರೀಬೇಕಾದ್ರೆ ಆ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ ನಿಮಗೆ 5 ನಿಮಿಷ ಟೈಮ್ ಇರ್ತದೆ. ಆ 5 ನಿಮಿಷ ಟೈಮಲ್ಲಿ 5ನೇ ಆಯ್ಕೆಯನ್ನು ನೀವಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅದನ್ನು ವೃತ್ತವನ್ನು ನೀವಲ್ಲಿ ಶೇಡನ್ನು ಮಾಡಬೇಕಾಗತ್ತೆ. ಇದು ನೆನಪಿಲಿಟ್ಕೊಳ್ಳಿ. ಇನ್ ಕೇಸ್ ನೀವು ಅದು ಯಾವುದೋ ಮಾಡಲಿಲ್ಲಪ್ಪ ಅಂತಂದರೆ ನಿಮಗೆ ಇಲ್ಲಿ 0.25 ಮಾರ್ಕ್ಸ್ನಲ್ಲಿ ಕಟಪನ್ನು ಮಾಡಲಾಗುವುದು. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಅರ್ಜಿಯಲ್ಲಿ ಮೀಸಲಾತಿ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥ ಈ ಕೆಳಗಂಡಂತೆ ಅರ್ಥೈಸಿಕೊಳ್ಳಬೇಕು. ನೋಡಿ, ತಾವುಗಳು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಕೆಟಗಿರಿಯಲ್ಲಿ ನಿಮಗೆ ಪ್ರವರ್ಗ 1, ಪ್ರವರ್ಗ B, C ಅಂತೆಲ್ಲ ಇರ್ತದೆ. ಅಲ್ಲೂ ಕೆಟಗಿರಿ ನೋಡಿದ್ರೆ ಕೆಟಗಿರಿ 1, B ಅಂತ ಇರ್ತದೆ. ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಒಂದು ನನ್ನ ವಿಡಿಯೋ ಭಾಗ ಪೋಸ್ಟನ್ನು ಮಾಡಿ ಅಥವಾ ಸ್ಕ್ರೀನ್ಶಾಟನ್ನು ಇಟ್ಕೊಂಡು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಒಂದು ವರ್ಗಕ್ಕೆ ಯಾವ ಒಂದು ಕೆಟಗಿರಿಯಲ್ಲಿ ಅಂತ ಇದ್ದಾರೆ ಎಂಬುದನ್ನು ಕನ್ಫರ್ಮ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮಿಸ್ಟೇಕ್ ಮಾಡದಂಗೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಿ ಸ್ನೇಹಿತರೆ. ಅದೇ ರೀತಿ ನಾನು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿ ಇಷ್ಟಪಡ್ತೀನಿ ಅಂತ ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ನೀವು ಯಾವ ಒಂದು ಕೆಟಗಿರಿ ಅಭ್ಯರ್ಥಿಗಳಾಗಿದ್ದೀರಿ ಮತ್ತು ಯಾವ ಒಂದು ಜಿಲ್ಲೆಯ ಅಭ್ಯರ್ಥಿಗಳಾಗಿದ್ದೀರಿ ಕೂಲಂಕುಷವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಧನ್ಯವಾದ.